ಮಳೆಯ ಕೊರತೆಯಿಂದ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಬಿತ್ತನೆಯೇ ಆಗದೆ ಜಮೀನುಗಳು ಖಾಲಿಯಾಗಿದ್ದು ಬರ ಘೋಷಣೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಈ ನಡುವೆ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಅಳಲು ಆಲಿಸಿದರು. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗಸನಾಳ ಗ್ರಾಮದ ರೈತ ದೌಲತ್ ಬಗಲಿ ಅವರ ಜಮೀನಿಗೆ ಭೇಟಿ ನೀಡಿದ ನಿಖಿಲ್ ಕುಮಾರಸ್ವಾಮಿ ಮಳೆ ಕೊರತೆಯಿಂದ ಬಿತ್ತನೆಯೇ ಆಗದೆ ಉಳಿದಿರುವ ಹೊಲವನ್ನ ಪರಿಶೀಲಿಸಿದ್ರು. ಮಳೆಯ ನಿರೀಕ್ಷೆಯಲ್ಲೇ ದಿನ ಕಳೆಯುತ್ತಿರುವ ರೈತರು ಬೆಳೆ ಬಿತ್ತಲು ಸಾಧ್ಯವಾಗದೆ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇರೋದನ್ನ ವಿವರಿಸಿದ್ರು. ರೈತರೊಂದಿಗೆ ಮಾತುಕತೆ ನಡೆಸಿದ ನಿಖಿಲ್ ಕುಮಾರಸ್ವಾಮಿ ಅವರ ಸಮಸ್ಯೆಗಳನ್ನ ಆಲಿಸಿದ್ರು. ಈ ವೇಳೆ ರೈತರು ರಾಜ್ಯ ಸರ್ಕಾರ ತಕ್ಷಣ ಬರ ಘೋಷಿಸಿ ಸೂಕ್ತ ಪರಿಹಾರ ಹಾಗೂ ನೆರವು ನೀಡಬೇಕು ಎಂದು ಒತ್ತಾಯಿಸಿದ್ರು. ಸರ್ಕಾರದ ಗಮನ ಸೆಳೆಯುವಂತೆ ತಮ್ಮ ಪರವಾಗಿ ಧ್ವನಿ ಎತ್ತುವಂತೆ ನಿಖಿಲ್ ಕುಮಾರಸ್ವಾಮಿಗೆ ಮನವಿಯನ್ನ ಸಲ್ಲಿಸಿದ್ರು. ಆ ಹಿನ್ನೆಲೆಯಲ್ಲಿ ಜನತಾದಳ ಪಕ್ಷ ನಿಮಗೆ ಗೊತ್ತಿದೆ, ಇದೊಂದು ಪ್ರಾದೇಶಿಕ ಪಕ್ಷ. ರೈತರ ಪರವಾಗಿ ಸದಾಕಾಲ ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಕಳೆದ 30 ವರ್ಷದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಪಕ್ಷ. ಈ ಭಾಗದಲ್ಲಿ ವಿಶೇಷವಾಗಿ ಇದು ಕೇವಲ ನಾನು ಒಂದು ಭಾಗಕ್ಕೆ ಅಂತಕ್ಕಂಥದ್ದನ್ನ ಇವತ್ತು ಬರವನ್ನು ಸೀಮಿತ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಹಳೆ ಮೈಸೂರು ಪ್ರಾಂತ್ಯ ಇರ್ಬೋದು, ಇವತ್ತು ಕಿತ್ತೂರು ಕರ್ನಾಟಕಕ್ಕೆ ಬಂದು ಈ ಒಂದು ಪುಣ್ಯ ಮಣ್ಣಲ್ಲಿ ಇವತ್ತೇನು ನಾವು ನಿಂತಿದ್ದೇವೆ. ಕಲ್ಯಾಣ ಕರ್ನಾಟಕದಲ್ಲಿಯೂ ಕೂಡ ಈ ಬಾರಿ ಮುಂಗಾರುನ ನಂಬ್ಕೊಂಡು ರೈತಾಪಿ ವರ್ಗ ಬಿತ್ತನೆಯನ್ನು ಮಾಡಬೇಕಾಗಿತ್ತು. ಅವ್ರದ್ದಾದಂಥ ಒಂದು ಗುರಿಯನ್ನು ಇಟ್ಕೊಂಡಿದ್ರು. ಹೆಚ್ಚು ಕಮ್ಮಿ 5.5 ಲಕ್ಷ ಹೆಕ್ಟೇರಷ್ಟು ಬಿತ್ತನೆ ಮಾಡಬೇಕು ಅಂತಕ್ಕಂಥ ಗುರಿ ಇತ್ತು. ಆದರೆ ಇಲ್ಲಿವರೆಗೂ 1.3 ಲಕ್ಷ ಹೆಕ್ಟೇರಷ್ಟು ಮಾತ್ರ ಬಿತ್ತನೆ ಮಾಡೋಕ್ಕಾಗಿದೆ. ಅದರಲ್ಲೂ ಬಿತ್ತನೆ ಮಾಡಿರ್ತಕ್ಕಂಥ ಕೆಲವೊಂದಷ್ಟು ರೈತಾಪಿ ವರ್ಗ ಮುಂಗಾರು ಈ ಸಲ ನಮ್ಮ ಕೈ ಹಿಡಿಯುತ್ತೆ, ಮಳೆ ಬರುತ್ತೆ, ಹೇಗೋ ನಮಗೆ ಬಿತ್ತನೆ ಮಾಡಿದಂಥ ಇಲ್ಲಿ ತೊಗರಿ ಇರ್ಬೋದು ಅಥವಾ ಮೆಕ್ಕೆಜೋಳ ಇರ್ಬೋದು, ಹತ್ತಿ ಇರ್ಬೋದು, ಈ ರೀತಿ ಅನೇಕ ಕೃಷಿ ಚಟುವಟಿಕೆಗಳಲ್ಲಿ ರೈತರು ನಿರಂತರವಾಗಿ ಈ ಕೃಷಿ ತಾಯಿಯನ್ನು ಭೂಮಿಯನ್ನು ನಂಬ್ಕೊಂಡು ಬದುಕು ಕಟ್ಕೊಂಡಿದ್ದಾರೆ. ಅಂಥವ್ರಿಗೆ ಈ ಬಾರಿ ಸಂಕಷ್ಟದ ದಿನಗಳು ತೀವ್ರ. ಮಣ್ಣೆತ್ತಿನ ಅಮಾವಾಸ್ಯೆ ಅಂಗವಾಗಿ ನಿಖಿಲ್ ಕುಮಾರಸ್ವಾಮಿ ಜಮೀನಿನಲ್ಲಿ ಜೋಡೆತ್ತುಗಳಿಗೆ ಪೂಜೆಯನ್ನ ಸಲ್ಲಿಸಿ ಚಕ್ಕಡಿ ಬಂಡಿ ಏರಿ ರೈತರೊಂದಿಗೆ ಸಂವಾದವನ್ನ ನಡೆಸಿದ್ರು. ಕಾರ್ಯಕ್ರಮದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣರೆಡ್ಡಿ, ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಮುಖಂಡರಾದ ಬಿಡಿ ಪಾಟೀಲ್, ಅಪ್ಪುಗೌಡ ಪಾಟೀಲ್ ಮನಗೂಳಿ, ದೊಡ್ಡಪ್ಪಗೌಡ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಪ್ರಗತಿ ಟಿವಿ, ತುಮಕೂರು.